ಮಹಾಭಾರತ 9. ನಾರಾಯಣನ ಮಹಿಮೆ 1. ಜನಮೇಜಯ ನಿಂತೆಂದನು, ಬ್ರಾಹ್ಮಣೋತ್ತಮನೇ, ಪುರುಷರು ಅನೇಕರೋ ಅಥವಾ ಒಬ್ಬನೇ ಪುರುಷನೋ? ಇದರಲ್ಲಿ ಯಾವ ಪುರುಷನು ಶ್ರೇಷ್ಠನು? ಯಾವನು ಎಲ್ಲಕ್ಕೂ ಕಾರಣನೆನಿಸಿರುವನು? ವೈಶಂಪಾಯನನು ಹೇಳಿದನೇನೆಂದರೆ, ಕುರುಕುಲೋದ್ದಹನೆ, ಸಾಂಖ್ಯ ಯೋಗಗಳ ವಿಚಾರಧಾರೆಯಂತೆ ಪುರುಷರು ಅನೇಕರೇ, ಆ ದರ್ಶನದವರು ಪುರುಷನು ಒಬ್ಬನೇ ಎಂಬುದನ್ನು ಒಪ್ಪುವುದಿಲ್ಲ. ಬಹುಪುರುಷರಿಗೆ ಹೇಗೆ ಒಂದೇ ಕಾರಣವೋ ಅದನ್ನು, ಗುಣಾಧಿಕನಾದ ಪುರುಷನನ್ನು ನಿನಗೆ ತಿಳಿಸುವೆನು. ಆತ್ಮತತ್ವವನ್ನು ತಿಳಿದಿರುವವರು, ಆತ್ಮವಿದರು, ತಪೋಯುಕ್ತರು, ದಾಂತರು, ವಂದ್ಯರು, ಪರಮರ್ಷಿಗಳು ಆದ ನಮ್ಮ ಗುರುಗಳಾದ ವ್ಯಾಸರನ್ನು ನಮಸ್ಕರಿಸಿ ಇದನ್ನು ಹೇಳುವೆನು. ಪಾರ್ಥಿವನೇ, ಈ ಪುರುಷ ಸೂಕ್ತವು ಸರ್ವವೇದಗಳಲ್ಲಿಯೂ ಋತವೆಂದು ಸತ್ಯವೆಂದು ವಿಖ್ಯಾತವಾಗಿರುತ್ತದೆ. ಋಷಿಸಿಂಹರಾದ ವ್ಯಾಸರು ಇದನ್ನು ಚಿಂತನೆ ಮಾಡಿರುತ್ತಾರೆ. ಭಾರತನೇ, ಕಪಿಲರೇ ಮುಂತಾದ ಋಷಿಗಳು ಸಾಮಾನ್ಯ ವಿಶೇಷ ರೂಪವಾಗಿ ಅಧ್ಯಾತ್ಮ ವಿಚಾರವನ್ನಾಶ್ರಯಿಸಿ ಶಾಸ್ತ್ರಗಳನ್ನು ಹೇಳಿರುತ್ತಾರೆ. ವ್ಯಾಸರು ಯಾವ ಪುರುಷೋಕತ್ವವನ್ನು ಸಂಕ್ಷೇಪವಾಗಿ ಹೇಳಿರುತ್ತಾರೋ ಅದನ್ನೇ ಅಮಿತ ತೇಜಸ್ವಿಗಳಾದ ಅವರ ಪ್ರಸಾದದಿಂದ ನಿನಗೆ ಹೇಳುವೆನು. ಈ ವಿಷಯದಲ್ಲಿ ಬ್ರಹ್ಮನೊಡನೆ ತ್ರ್ಯಂಬಕನು ಮಾಡಿದ ಸಂವಾದದ ಪುರಾತನ ಕಥೆಯನ್ನು ಬಲ್ಲವರು ಉದಾಹರಿಸುತ್ತಾರೆ. ಕ್ಷೀರಸಮುದ್ರದ ನಡುವೆ ಸ್ವರ್ಣಕಾಂತಿಯಿಂದ ಥಳಗುಟ್ಟುವ ವೈಜಯಂತವೆಂದು ವಿಖ್ಯಾತವಾದ ಪರ್ವತಶ್ರೇಷ್ಠ ಒಂದುಂಟು. ಅಲ್ಲಿ ಬ್ರಹ್ಮನು ಅಧ್ಯಾತ್ಮಗತಿಯನ್ನು ಧ್ಯಾನಿಸುತ್ತಾ ತಾನೊಬ್ಬನೇ ಬ್ರಹ್ಮಲೋಕದಿಂದ ಪ್ರತಿನಿತ್ಯವೂ ಹೋಗಿ ವೈಜಯಂತವನ್ನು ಸೇವಿಸುತ್ತಿರುವನು. ಹೀಗಿರುವಲ್ಲಿ ಅಲ್ಲಿ ವಾಸಮಾಡಿಕೊಂಡಿರುವ ಧೀಮಂತನಾದ ಚತುರ್ಮುಖನ ಹಣೆಯಿಂದ ಉದಿಸಿದ ಮಹಾಯೋಗಿಯಾದ ಶಿವನು ಒಮ್ಮೆ ಅಕಸ್ಮಾತ್ತಾಗಿ ಆಕಾಶಮಾರ್ಗದಿಂದ ಬಂದು ಆ ಪರ್ವತದ ಶಿಖರದ ಮೇಲೆ ಇಳಿದನು. ಮೊದಲು ಸಂತೋಷದಿಂದ ಬ್ರಹ್ಮನ ಚರಣಗಳಿಗೆ ನಮಸ್ಕರಿಸಿದನು. ಆ ಏಕಪ್ರಭುವಾದ ಪ್ರಜಾಪತಿಯು ಹೀಗೆ ನಮಸ್ಕರಿಸಿದ ಆತನನ್ನು ಎಡಗೈಯಿಂದ ಎಬ್ಬಿಸಿ, ಬಹುಕಾಲಕ್ಕೆ ತನ್ನ ಬಳಿಗೆ ಬಂದ ಪುತ್ರನನ್ನು ಕುರಿತು ಇಂತೆಂದನು, ಎಲೈ ಮಹಾಬಾಹುವೆ, ನಿನಗೆ ಸ್ವಾಗತ. ದೈವೇಚ್ಛೆಯಿಂದ ನನ್ನ ಬಳಿಗೆ ಬಂದಿದ್ದೀಯೆ. ನಿನ್ನ ಸ್ವಾಧ್ಯಾಯ ತಪಸ್ಸುಗಳು ಕ್ಷೇಮದಿಂದ ಸಾಗಿವೆಯಷ್ಟೇ. ಎಲೈ ಪುತ್ರನೇ, ನೀನು ನಿತ್ಯವೂ ಉಗ್ರ ತಪಸ್ಸಿನಲ್ಲಿಯೇ ಇರುತ್ತೀಯಷ್ಟೇ. ಆದ್ದರಿಂದ ಹೀಗೆಂದು ಕೇಳುತ್ತಿದ್ದೇನೆ. ರುದ್ರನಿಂತೆಂದನು, ಭಗವಂತನೇ, ನಿನ್ನ ಪ್ರಸಾದದಿಂದ ನನ್ನ ಸ್ವಾಧ್ಯಾಯ ತಪಸ್ಸುಗಳು ಕ್ಷೇಮದಿಂದ ಸಾಗುತ್ತಿವೆ. ಸರ್ವಜಗತ್ತು ಕುಶಲವಾಗಿಯೂ ಅವ್ಯಯವಾಗಿಯೂ ಇದೆ. ನಾನು ನಿಮ್ಮನ್ನು ಬ್ರಹ್ಮಲೋಕದಲ್ಲಿ ಕಂಡು ಬಹುಕಾಲವಾಯಿತು. ಆದ್ದರಿಂದ ನಿಮ್ಮ ಪಾದದಿಂದ ಸೇವಿತವಾಗಿರುವ ಈ ಪರ್ವತಕ್ಕೆ ಬಂದಿರುತ್ತೇನೆ. ಏಕಾಂತವಾಗಿ ಇಲ್ಲಿಗೆ ಬರುವುದಕ್ಕೆ ಒಂದು ಕುತೂಹಲವೂ ಉಂಟು. ಏನೆಂದರೆ ಪಿತಾಮಹನೇ, ಇದಕ್ಕೆ ಅಲ್ಪ ಕಾರಣವೇನೂ ಇರಲಾರದು. ಕ್ಷುಪಾಸಾದಿರಹಿತವಾಗಿ ಸುರಾಸುರರು ಸೇವಿಸುತ್ತಿರುವ, ಅಮಿತ ಕಾಂತಿಯುಕ್ತರಾದ ಋಷಿಗಳು ಸೇವಿಸುತ್ತಿರುವ, ಗಂಧರ್ವರು ಅಪ್ಪರಸರು ಸಂತತವೂ ಸೇವಿಸುತ್ತಿರುವ ಆ ಲೋಕವನ್ನು ಬಿಟ್ಟು ಈ ಗಿರಿಶ್ರೇಷ್ಠಕ್ಕೆ ನೀನೊಬ್ಬನೇ ಬಂದಿರುವುದಕ್ಕೆ ಕಾರಣವೇನೋ? ಬ್ರಹ್ಮನಿಂತೆಂದನು, ಈ ವೈಜಯಂತ ಗಿರಿಶ್ರೇಷ್ಠವನ್ನು ನಾನು ಸಂತತವಾಗಿ ಸೇವಿಸುತ್ತಿರುವೆನು. ಇಲ್ಲಿ ಏಕಾಗ್ರ ಮನಸ್ಸಿನಿಂದ ವಿರಾಟ್ ಋಷನನ್ನು ಧ್ಯಾನಿಸುತ್ತಿರುವೆನು. ಆಗ ರುದ್ರನು ಕೇಳಿದ್ದೇನೆಂದರೆ, ಎಲೈ ಬ್ರಹ್ಮದೇವನೇ, ಸ್ವಯಂಭುವಾದ ನೀನೇ ಎಷ್ಟೋ ಪುರುಷರನ್ನು ಸೃಷ್ಟಿಸಿರುವೆ, ಇನ್ನೂ ಅನೇಕರನ್ನು ಸೃಷ್ಟಿಸುವೆ. ಆ ವಿರಾಟ್ ಋಷನು ಒಬ್ಬ ಪುರುಷನೇ ಅಲ್ಲವೇ? ಎಲೈ ಬ್ರಹ್ಮದೇವನೇ, ನೀನು ಧ್ಯಾನಿಸುತ್ತಿರುವ ಈ ಪುರುಷೋತ್ತಮನು ಯಾವನು? ಈ ನನ್ನ ಸಂಶಯವನ್ನು ಬಗೆಹರಿಸು, ಏಕೆಂದರೆ ನನಗೆ ಬಹಳ ಕುತೂಹಲ ಉಂಟಾಗಿರುತ್ತದೆ. ಇದಕ್ಕೆ ಬ್ರಹ್ಮದೇವನು ಹೇಳಿದ ಉತ್ತರವೇನೆಂದರೆ, ಪುತ್ರನೇ, ನೀನು ಹೇಳಿದ ಪುರುಷರು ಅನೇಕರು. ಹೀಗೆಯೇ ಹಿಂದೆ ಆಗಿರುತ್ತದೆ ಎಂದು ತಿಳಿಯಬೇಕು. ಆದರೆ ಈ ಪುರುಷರನ್ನಲ್ಲ ನಾನು ಚಿಂತಿಸುತ್ತಿರುವುದು ಎಂದು ಅರಿತುಕೋ. ನೀನು ಹೇಳಿದ ಬಹುಪುರುಷರಿಗೆ ಆಧಾರನಾಗಿರುವ ಒಬ್ಬ ಪುರುಷನನ್ನು ನಿನಗೆ ಹೇಳುವೆನು. ಇವರಿಗೆಲ್ಲ ಒಂದೇ ಕಾರಣವೆಂಬುದು ಹೇಗೆಂಬುದನ್ನು ಮತ್ತು ಆ ವಿಶ್ವಾತ್ಮಕ ಪುರುಷನನ್ನು, ಆ ಸುಮಹತ್ತಮನಾದ ಪರಮಪುರುಷನನ್ನು, ನಿರ್ಗುಣನಾದ ಆ ಸನಾತನನಾದ ಪುರುಷನನ್ನು, ನಿರ್ಗುಣರಾಗಿ ಭಕ್ತರು ಹೇಗೆ ಪ್ರವೇಶಿಸುವರೆಂಬುದನ್ನು ಹೇಳುವೆನು, ಕೇಳು. ನಾರಾಯಣನ ಮಹಿಮೆ 2. ಪುತ್ರನೇ, ಈ ಪುರುಷನು ಶಾಶ್ವತನೋ ಅವ್ಯಯನೋ ಅಕ್ಷಯನೋ ಅಪ್ರಮೇಯನೋ ಸರ್ವಗತನೋ ಆಗಿರುವನೆಂಬುದನ್ನು ಹೇಳುವೆನು, ಕೇಳು. ಎಲೈ ಸತ್ತಮನೆ, ಆತನನ್ನು ನೀನಾಗಲಿ ನಾನಾಗಲಿ ಅಥವಾ ಮತ್ತೊಬ್ಬರಾಗಲಿ ಕಾಣುವುದು ಶಕ್ಯವಲ್ಲ. ಏಕೆಂದರೆ ಆತನು ಸಗುಣನು, ನಿರ್ಗುಣನು, ವಿಶ್ವಾತ್ಮನು, ಜ್ಞಾನದೃಶ್ಯನೆಂದೇ ಆತನನ್ನು ಬಲ್ಲವರು ತಿಳಿದಿರುವರು. ಸರ್ವಶರೀರಗಳಲ್ಲಿಯೂ ಅಶರೀರನಾಗಿ ವಾಸಮಾಡುತ್ತಿರುವನು. ಹೀಗೆ ಶರೀರಗಳಲ್ಲಿ ವಾಸಮಾಡಿಕೊಂಡಿದ್ದರೂ ಕರ್ಮಗಳಿಂದ ಲಿಪ್ತನಾಗದೇ ಇರುತ್ತಾನೆ. ನನ್ನ, ನಿನ್ನ ದೇಹಿಗಳೆನಿಸಿಕೊಂಡಿರುವ ಇತರರ ಅಂತರಾತ್ಮನು. ಎಲ್ಲರಿಗೂ ಈತನು ಸಾಕ್ಷಿರೂಪನಾಗಿರುವನು, ಯಾರೊಬ್ಬರಿಗೂ ಎಂದಿಗೂ ಗ್ರಾಹ್ಯನಲ್ಲ. ಆತನು ವಿಶ್ವಮಸ್ತಕನು, ವಿಶ್ವಭುಜನು, ವಿಶ್ವಪಾದಾಕ್ಷಿನಾಸಿಕನು. ಆತನೊಬ್ಬನೇ ಎಲ್ಲ ಕ್ಷೇತ್ರಗಳಲ್ಲಿಯೂ ಸ್ವೇಚ್ಛೆಯಿಂದ ಯಥಾಸುಖವಾಗಿ ಸಂಚರಿಸುತ್ತಿರುವನು. ಕ್ಷೇತ್ರಗಳಾಗಿರುವ ಶರೀರಗಳನ್ನು ಶುಭಾಶುಭ ಕರ್ಮಬೀಜವನ್ನು ಆ ಯೋಗಾತ್ಮನು ಅರಿತಿರುವನಾದ್ದರಿಂದ ಅವನಿಗೆ ಕ್ಷೇತ್ರಜ್ಞನೆಂದು ಹೆಸರು. ಸರ್ವಭೂತಗಳಲ್ಲಿ ಯಾವನೊಬ್ಬನು ಆತನ ಗತಿಯನ್ನಾಗಲಿ ಅಗತಿಯನ್ನಾಗಲಿ ಅರಿಯನು. ಸಾಂಖ್ಯವಿಧಾನದಿಂದಲೂ ಯೋಗ ವಿಧಾನದಿಂದಲೂ ಆತನ ಗತಿಯನ್ನು ನಾನು ಚಿಂತಿಸುತ್ತಿರುವೆನು.
ಇಲ್ಲಿಂದ ಮುಂದಕ್ಕೆ ಆತನ ಗತಿಯನ್ನು ನಾನರಿಯೆ. ಎಷ್ಟರ ಮಟ್ಟಿಗೆ ತಿಳಿದಿರುವೆನೋ ಅಷ್ಟರ ಮಟ್ಟಿಗೆ ಆ ಸನಾತನ ಪುರುಷನನ್ನು ಹೇಳುವೆನು, ಕೇಳು. ಆತನು ಏಕನು ಮಹಾಂತನೂ ಆಗಿರುತ್ತಾನೆ. ಆತನೊಬ್ಬನೇ ಪುರುಷನೆನಿಸಿರುತ್ತಾನೆ. ಮಹಾಪುರುಷನೆಂಬ ಹೆಸರನ್ನು ಸನಾತನನಾದ ಆತನೊಬ್ಬನೇ ಧರಿಸಿರುತ್ತಾನೆ. ಒಬ್ಬ ಅಗ್ನಿಯೇ ಬಗೆ ಬಗೆಯಿಂದ ಪ್ರಜ್ವಾಲಿತನಾಗಿರುವನು. ಸೂರ್ಯನು ಒಬ್ಬನೇ, ತಪಸ್ಸಿಗೆ ಯೋನಿಯೂ ಒಬ್ಬನೇ. ಒಬ್ಬನೇ ವಾಯುವೇ ಲೋಕದಲ್ಲಿ ನಾನಾ ದಿಕ್ಕಿನಲ್ಲಿ ಬೀಸುತ್ತಿರುವನು. ನದಿಗಳಿಗೆಲ್ಲ ಯೋನಿಯಾಗಿರುವ ಸಮುದ್ರವೂ ಒಂದೇ. ಪುರುಷನೂ ಒಬ್ಬನೇ, ಆತನು ನಿರ್ಗುಣನು, ವಿಶ್ವರೂಪನು. ಆ ನಿರ್ಗುಣನಾದ ಪುರುಷನನ್ನೇ ಎಲ್ಲರೂ ಪ್ರವೇಶಿಸುವರು. ಗುಣಮಯವಾದದ್ದೆಲ್ಲವನ್ನೂ ಬಿಟ್ಟು ಶುಭಾಶುಭ ಕರ್ಮಗಳನ್ನು ಬಿಟ್ಟು ಸತ್ಯಾನೃತಗಳೆರಡನ್ನು ಬಿಟ್ಟರೆ ಈ ರೀತಿಯಲ್ಲಿರುವ ಸಾಧಕನು ನಿರ್ಗುಣನಾಗುವನು. ಅಚಿಂತ್ಯನಾಗಿದ್ದರೂ ಆತನನ್ನು ಅರಿತುಕೊಂಡು ಭಾವಸೂಕ್ಷ್ಮನೂ ಚತುಷ್ಪಯರೂಪನೂ ನಿರಂಹಕಾರನೂ ಆಗಿ ಯಾವನು ವ್ಯವಹರಿಸುತ್ತಿರುವನೋ ಆತನೇ ಶುಭಪುರುಷನನ್ನು ಸೇರುವನು. ಹೀಗೆಂದು ಕೆಲವರು ಪಂಡಿತರು ಪರಮಾತ್ಮನನ್ನು ಏಕಾತ್ಮನೆಂದು ತಿಳಿಯುತ್ತಿರುವರು. ಮತ್ತೆ ಕೆಲವರು ಜ್ಞಾನಚಿಂತಕರು ಏಕಾತ್ಮನೆಂದೇ ತಿಳಿಯುತ್ತಿರುವರು. ಈ ಇಬ್ಬರೊಳಗೆ ಯಾವನು ಪರಮಾತ್ಮನೋ ಆತನು ನಿತ್ಯನೂ ನಿರ್ಗುಣನೂ ಎನಿಸುವನು. ಅವನನ್ನೇ ನಾರಾಯಣನೆಂದು ಅರಿಯಬೇಕು. ಏಕೆಂದರೆ ಆತನು ಪರಮಾತ್ಮನಾದ ಪುರುಷನು. ಅವನು ಯಾವ ಕರ್ಮಫಲಗಳಿಂದಲೂ ಲಿಪ್ತನಾಗುವುದಿಲ್ಲ. ಇನ್ನು ಕರ್ಮಾತ್ಮನಾದ ಇನ್ನೊಬ್ಬನಿರುವನಲ್ಲ, ಅವನಿಗೆ ಮೋಕ್ಷಬಂಧಗಳು ಸೇರಿಕೊಂಡಿರುವವು. ಅವನಿಗೆ ಸಪ್ತದಶಕ ಲಿಂಗ ರಾಶಿಯು ಸೇರಿಕೊಂಡಿರುತ್ತದೆ. ಹೀಗೆ ನಿನಗೆ ಬಹುವಿಧವಾಗಿರುವ ಪುರುಷನನ್ನು ಕ್ರಮವರಿತು ಹೇಳಿರುತ್ತೇನೆ. ಯಾವುದು ಪೂರ್ಣವಾಗಿ ಲೋಕತಂತ್ರಕ್ಕೆಲ್ಲ ಧಾಮವಾಗಿರುವುದೋ, ಪರಮವೇದ್ಯವಾಗಿರುವುದೋ, ಬೋಧನೀಯವೂ ಬೋಧ್ಯವು, ಮಂತ್ರವೂ ಮಂತವ್ಯವು, ಭೋಕ್ಷ್ಯವೂ ಭೋಜ್ಯವು, ಫ್ರಾತೃವೂ ಪ್ರೇಯವು, ಸ್ಪಷ್ಟವೂ ಸ್ಪಷ್ಟವ್ಯವು, ದ್ರಷ್ಟವೂ ದ್ರಷ್ಟವ್ಯವು, ಪ್ರೋತೃವೂ ಪ್ರೋತವ್ಯವು, ಜ್ಞಾತೃವೂ ಜೇಯವು, ಸಗುಣವೂ ನಿರ್ಗುಣವೂ ಆಗಿರುವುದೋ ಅಪ್ಪ. ಯಾವುದು ಸಮೀಚೀನವಾದ ಪ್ರಧಾನವೆನಿಸಿರುವುದೋ ಅದೇ ನಿತ್ಯವು, ಶಾಶ್ವತವೂ ಅವ್ಯಯವೂ. ಯಾವುದು ಧಾತೃವಿನ ಮೊದಲನೆಯ ವಿಧಾನವನ್ನು ಉಂಟುಮಾಡುವುದೋ ಅದನ್ನೇ ವಿಪ್ರರು ಅನಿರುದ್ಧನೆನ್ನುವರು. ಯಾವುದು ಲೋಕದಲ್ಲಿ ವೈದಿಕವಾದ ಸತ್ಕರ್ಮವೆನಿಸುವುದೋ ಅದು ಆತನ ಪ್ರಸನ್ನತೆಗೆಂದೇ ಮಾಡತಕ್ಕದ್ದು, ಆತನದೇ ಆಗಿರತಕ್ಕದ್ದು. ಸಕಲ ದೇವತೆಗಳು ಸಂಪೂರ್ಣ ಶಾಂತರಾಗಿರುವ ಮುನಿಗಳು ಆತನನ್ನು ಪ್ರಾಂಗ್ವಂಶದಲ್ಲಿ ಯಜ್ಞಭಾಗಗಳಿಂದ ಆರಾಧಿಸುತ್ತಿರುವರು. ಪ್ರಜೆಗಳಿಗೆಲ್ಲ ಆದನೂ ಈಶ್ವರನೂ ಆದ ನಾನು ಆತನಿಂದಲೇ ಜನಿಸಿರುವೆನು. ನೀನು ನನ್ನಿಂದ ಹುಟ್ಟಿರುವೆ. ಪುತ್ರನೇ, ನನ್ನಿಂದಲೇ ಅಲ್ಲವೇ ಸ್ಥಾವರ ಜಂಗಮಾತ್ಮಕವಾದ ಜಗತ್ತು, ರಹಸ್ಯ ಸಮೇತವಾದ ಎಲ್ಲಾ ವೇದಗಳು ಉಂಟಾಗಿರುವವು. ಚತುರ್ವ್ಯೂಹಯುಕ್ತನಾದ ಆ ಪುರುಷನು ತನ್ನ ಇಚ್ಛೆ ಬಂದಂತೆ ಕ್ರೀಡಿಸುತ್ತಿರುವನು. ಈ ರೀತಿಯಲ್ಲಿ ಆ ಭಗವಂತನು ತನ್ನ ಜ್ಞಾನದಿಂದಲೇ ಜ್ಞಾತನಾಗುವನು. ಎಲೈ ಪುತ್ರನೇ, ಇಗೋ ನೀನು ಕೇಳಿದ್ದೆಲ್ಲವನ್ನೂ ಹೇಳಿರುತ್ತೇನೆ. ಸಾಂಖ್ಯ ಯೋಗಗಳಲ್ಲಿಯೂ ಯಥಾರ್ಥ ರೀತಿಯಿಂದ ಇದನ್ನು ವರ್ಣಿಸಿರುತ್ತದೆ. ಶುಕಾನುಶಾಸನ. ಕಾಲಸ್ವರೂಪ. ಯುಧಿಷ್ಠಿರನು ಭೀಷ್ಮನನ್ನು ಕುರಿತು ಹೇಳಿದನೇನೆಂದರೆ, ಎಲೈ ಕೌರವ ಶ್ರೇಷ್ಠನೇ, ಸರ್ವಭೂತಗಳ ಆದಿ ಏತರಿಂದಾಗುವುದೆಂಬುದನ್ನು, ಅವುಗಳ ಅಂತವು ಹೇಗೆ ಆಗುವುದೆಂಬುದನ್ನು ತಿಳಿಯಬೇಕೆಂಬ ಇಚ್ಛೆಯುಂಟಾಗಿರುವುದು. ಧ್ಯಾನ, ಕರ್ಮ ಇವುಗಳ ತತ್ವವನ್ನು, ಕಾಲಸ್ವರೂಪವನ್ನು, ಒಂದೊಂದು ಯುಗದಲ್ಲಿಯೂ ಜನರ ಆಯುಃಪರಿಮಾಣವನ್ನು ತಿಳಿಯಬೇಕೆಂದಿರುತ್ತೇನೆ. ಲೋಕತತ್ವವನ್ನು ಸಂಪೂರ್ಣವಾಗಿ ತಿಳಿಯಬೇಕೆಂದಿರುತ್ತೇನೆ. ಪ್ರಾಣಿಗಳ ಗತ್ಯಾಗತಿಗಳು, ಸೃಷ್ಟಿಪ್ರಲಯಗಳು ಏತರಿಂದಾಗುವವು. ಸತ್ಪುರುಷ ಶ್ರೇಷ್ಠನೇ, ನಮ್ಮಗಳನ್ನು ಅನುಗ್ರಹಿಸಬೇಕೆಂಬ ಮನಸ್ಸಿದ್ದರೆ ನಾನು ಕೇಳುವ ಈ ಪ್ರಶ್ನೆಗೆ ಉತ್ತರವನ್ನು ಹೇಳುವವನಾಗು. ಪೂರ್ವದಲ್ಲಿ ನೀನು ವಿಪ್ರರ್ಷಿಯಾದ ಭರದ್ವಾಜನನ್ನು ಕುರಿತು ಭೈಗುವು ಹೇಳಿದ ಉತ್ತಮವಾದ ಪ್ರತ್ಯುತ್ತರವನ್ನು ಹೇಳಿರುವೆ. ಅದನ್ನು ಕೇಳಿ ನಮಗೆ ಪರಮಧರ್ಮಿಷ್ಠವಾದ ದಿವ್ಯಾಕಾರವಾದ ಬುದ್ಧಿಯುಂಟಾಗಿರುತ್ತದೆ. ಆದ್ದರಿಂದ ಈ ಪ್ರಶ್ನೆಯನ್ನು ಮತ್ತೆ ಕೇಳಿರುತ್ತೇನೆ, ದಯವಿಟ್ಟು ಹೇಳಬೇಕು. ಹೀಗೆಂದು ಕೇಳಿದ ಧರ್ಮರಾಯನನ್ನು ಕುರಿತು ಭೀಷ್ಮನಿಂತೆಂದನು. ಈ ವಿಷಯದಲ್ಲಿ ವ್ಯಾಸಭಗವಂತನು ತನ್ನನ್ನು ವಿನಯದಿಂದ ಕೇಳಿದ ಪುತ್ರನಿಗೆ ಹೇಳಿದ್ದನ್ನೊಳಗೊಂಡ ಪುರಾತನೇತಿಹಾಸವನ್ನು ಹೇಳುವೆನು. ಸಕಲ ವೇದಗಳನ್ನು ಅಂಗಗಳಿಂದಲೂ ಉಪನಿಷತ್ತುಗಳೊಡನೆಯೂ ಅಧ್ಯಯನ ಮಾಡಿದ ಬಳಿಕ ವ್ಯಾಸಪುತ್ರನಾದ ಶುಕನು ಧರ್ಮಾರ್ಥ ಸಂಶಯಗಳನ್ನೆಲ್ಲ ಕತ್ತರಿಸುವ ಸಾಮರ್ಥ್ಯವುಳ್ಳ ಶ್ರೀಕೃಷ್ಣಪಾಯನನನ್ನು ಕುರಿತು ಹೀಗೆಂದು ಕೇಳಿದನು. ಶ್ರೀ ಶುಕನು ಕೇಳಿದನೇನೆಂದರೆ, ಸಮಸ್ತ ಪ್ರಾಣಿವರ್ಗಗಳ ಕರ್ತೃವು ಯಾರು? ಕಾಲಜ್ಞಾನದ ವಿಷಯದಲ್ಲಿ ತಮ್ಮ ನಿಶ್ಚಯವೇನು? ಬ್ರಾಹ್ಮಣರ ಕೃತ್ಯವೇನು? ದಯವಿಟ್ಟು ಇದನ್ನು ತಾವು ಹೇಳಬೇಕು. ಇಂತೆಂದು ಕೇಳಿದ ಪುತ್ರನಿಗೆ ಅತೀತಾನಾಗತವೆಲ್ಲವನ್ನು ಬಲ್ಲ ಸರ್ವಜ್ಞನೂ ಸರ್ವಧರ್ಮವೇದಿತೈವೂ ಆದ ತಂದೆಯೂ ಇಂತೆಂದನು. ಎಲ್ಲಕ್ಕೂ ಮೊದಲು ಅನಾದಿಯೂ ಅನಂತವೂ ದಿವ್ಯವೂ ಅಜರವೂ ಧ್ರುವವೂ ಅವ್ಯಯವೂ ಅಪ್ರತರ್ಕವೂ ಅವಿಜಯವೂ ಆದ ಬ್ರಹ್ಮವೊಂದೇ ಇರುತ್ತದೆ. ಇನ್ನು ಕಾಲದ ವಿಚಾರ. 15 ನಿಮೇಷಗಳಿಗೆ ಒಂದು ಕಾಷ್ಠೆ, 30 ಕಾಶೆಗಳಾದರೆ ಒಂದು ಕಲೆ, 30 ಕಲೆಗಳಾದರೆ ಒಂದು ಮುಹೂರ್ತ ಎಂದರೆ ಕಲೆಯ 10ನೆಯ ಭಾಗವೂ ಸೇರುತ್ತದೆ. ಹೀಗೆ 30 ಕಲೆ ಮತ್ತು 3 ಕಾಷ್ಠ ಆದರೆ ಒಂದು ಮುಹೂರ್ತ. 30 ಮುಹೂರ್ತಗಳಾದರೆ ಒಂದು ಅಹೋರಾತ್ರಿ ಎಂದು ಮುನಿಗಳು ಹೇಳುವರು. 30 ಅಹೋರಾತ್ರಗಳಾದರೆ ಒಂದು ಮಾಸವೂ 12 ಮಾಸಗಳಿಗೆ ಒಂದು ಸಂವತ್ಸರವೂ ಆಗುತ್ತದೆ. ಸಂವತ್ಸರಕ್ಕೆ 2 ಅಯನಗಳೆನ್ನುವರು.
ಅದಕ್ಕೆ ದಕ್ಷಿಣಾಯನ, ಉತ್ತರಾಯಣ ಎಂದು ಸಂಜ್ಞೆ. ಸೂರ್ಯನೇ ಮನುಷ್ಯರಿಗೆ ಅಹೋರಾತ್ರೆಗಳನ್ನು ವಿಂಗಡಿಸಿಕೊಟ್ಟಿರುವನು. ರಾತ್ರಿಯು ನಿದ್ರೆಗೆ, ಕೆಲಸಕ್ಕೆ ಹಗಲು. ಮನುಷ್ಯರ 1 ಮಾಸವು ಪಿತೃಗಳಿಗೆ 1 ಅಹೋರಾತ್ರವು. ಅವರಿಗೆ ಅಹಸ್ಸು ವ್ಯಾಪಾರಕ್ಕೂ ರಾತ್ರಿಯು ನಿದ್ರೆಗೂ ವಿನಿಯುಕ್ತವಾಗಿದೆ. ಮನುಷ್ಯರ 1 ವರ್ಷವು ದೇವತೆಗಳಿಗೆ 1 ಅಹೋರಾತ್ರವು. ಅವರಿಗೆ ಉತ್ತರಾಯಣ ಹಗಲು, ದಕ್ಷಿಣಾಯನವೇ ರಾತ್ರೆ. ಈಗ ಕೃತ, ತ್ರೇತ, ದ್ವಾಪರ, ಕಲಿ ವರ್ಷಮಾನವನ್ನು ವಿಂಗಡವಾಗಿ ಹೇಳುವೆನು. ದೇವತೆಗಳ 4,000 ವರ್ಷಗಳಾದರೆ 1 ಕೃತಯುಗವಾಗುವುದು. ಅದಕ್ಕೆ ಅಷ್ಟು 400 ದಿವ್ಯ ವರ್ಷಗಳ ಸಂಧ್ಯೆಯಾಗುತ್ತದೆ. ಅಷ್ಟೇ ವರ್ಷಗಳ 1 ಸಂಧ್ಯಾಂಶವೂ ಇರುತ್ತದೆ. ಉಳಿದ 3 ಸಂಧ್ಯಾಂಶ ಸಹಿತ ಯುಗಗಳಲ್ಲಿ ಈ ಸಹಸ್ರ ಮತ್ತು ಶತಗಳು 4,800ಗಳು ಕಾಲುಪಾಲು ಕಡಿಮೆಯಾಗಿರುತ್ತವೆ. ಈ 4 ಯುಗಗಳು ಸನಾತನವಾಗಿ ಶಾಶ್ವತವಾಗಿರುವ ಲೋಕಗಳನ್ನು ಧರಿಸಿರುತ್ತವೆ. ಅಪ್ಪ, ಈ ಯುಗಾತ್ಮಕ ಕಾಲವು ಶಾಶ್ವತವಾದ ಬ್ರಹ್ಮದ ಸ್ವರೂಪವೇ ಎಂಬುದು ಬ್ರಹ್ಮಜ್ಞಾನಿಗಳ ಮತವು. ಕೃತಯುಗದಲ್ಲಿ ಸಕಲ ಧರ್ಮವು ಸತ್ಯವು 4 ಪಾದಗಳಿಂದೊಡಗೂಡಿ ಪರಿಪೂರ್ಣವಾಗಿರುತ್ತದೆ. ಅಲ್ಲಿ ಅಧರ್ಮಕ್ಕೆ ಸ್ವಲ್ಪವೂ ಅವಕಾಶವಿರುವುದಿಲ್ಲ. ಇತರ ಯುಗಗಳಲ್ಲಿ ಅಧರ್ಮವು ಬರುವುದರಿಂದ ಧರ್ಮವು ಕಾಲು ಪಾದ ಕಡಿಮೆಯಾಗುತ್ತದೆ. ಕಳವು, ಸುಳ್ಳು, ಮೋಸ ಇವುಗಳಿಂದ ಅಧರ್ಮವು ಹೆಚ್ಚುತ್ತಾ ಹೋಗುತ್ತದೆ. ಕೃತಯುಗದಲ್ಲಿ ಜನರು ನಿರೋಗರಾಗಿರುವರು. ಅವರ ಸರ್ವೇಷ್ಟಗಳು ಸಿದ್ಧವಾಗಿರುತ್ತವೆ. ಅವರಿಗೆ 400 ವರ್ಷ ಆಯುಸ್ಸು. ತ್ರೇತಾಯುಗದಲ್ಲಿಯೂ ಮಿಕ್ಕ ಯುಗಗಳಲ್ಲಿಯೂ ವಯಸ್ಸು ಕಾಲು ಕಡಿಮೆಯಾಗುವುದು. ವೇದಾಧ್ಯಯನ, ಆಯುಸ್ಸು, ಇಷ್ಟಕಾಮ್ಯಗಳ ಸಿದ್ಧಿ ಇವೆಲ್ಲವೂ ಕಡಿಮೆಯಾಗುತ್ತಿರುವವು ಎಂದು ಹೇಳುತ್ತಾರೆ. ಕೃತಯುಗದಲ್ಲಿ, ತ್ರೇತೆಯಲ್ಲಿ, ದ್ವಾಪರದಲ್ಲಿ ಮತ್ತು ಕಲಿಯುಗದಲ್ಲಿ ಯುಗಗಳು ಹ್ರಾಸವಾಗುವಂತೆಯೇ ಧರ್ಮಗಳು ಬೇರೆ ಬೇರೆಯಾಗಿರುತ್ತವೆ. ಕೃತಯುಗದಲ್ಲಿ ತಪಸ್ಸೇ ಹೆಚ್ಚಿನದು, ತ್ರೇತೆಯಲ್ಲಿ ಜ್ಞಾನವೇ ಉತ್ತಮ, ದ್ವಾಪರದಲ್ಲಿ ಯಜ್ಞವೇ ಉತ್ತಮ, ಕಲಿಯುಗದಲ್ಲಿ ದಾನವೊಂದೇ ಹೆಚ್ಚಿನದು. ಹೀಗೆ ದೇವತೆಗಳಿಗೆ 12,000 ವರ್ಷಗಳ ಚತುರ್ಯುಗ ಎಂದು ಬಲ್ಲವರು ಹೇಳುತ್ತಾರೆ. 1,000 ಚತುರ್ಯುಗವಾದರೆ ಬ್ರಹ್ಮನಿಗೆ 1 ಹಗಲಾಗುವುದು. ರಾತ್ರಿಯೂ ಅಷ್ಟೇ ಕಾಲ. ಬ್ರಹ್ಮನು ತನ್ನ ದಿವಸದ ಆರಂಭದಲ್ಲಿ ವಿಶ್ವಸೃಷ್ಟಿಯನ್ನು ಮಾಡುತ್ತಾನೆ. ರಾತ್ರಿಯಲ್ಲಿ ಪ್ರಲಯವಾಗುವುದು. ಆಗ ಆತನು ಧ್ಯಾನನಿದ್ರೆಯಲ್ಲಿದ್ದು ಅದರ ಕೊನೆಯಲ್ಲಿ ಎಚ್ಚರುತ್ತಾನೆ. ಹೀಗೆ 1000 ಚತುರ್ಯುಗಗಳು ಬ್ರಹ್ಮನಿಗೆ ಹಗಲೆಂದು ರಾತ್ರಿಯೂ ಅಂಥ 1000 ಯುಗಗಳೆಂದು ಯಾರು ತಿಳಿದಿರುವರೋ ಆ ಜನರೇ ಅಹೋರಾತ್ರ ರೂಪಕಾಲ ತತ್ವವನ್ನು ತಿಳಿದವರು. ಬ್ರಹ್ಮನು ಎಚ್ಚತ್ತಾಗ ತನ್ನ ಅಕ್ಷಯರೂಪವನ್ನು ವಿಕಾರರೂಪಕ್ಕೆ ತರುತ್ತಾನೆ. ಮಹತ್ತತ್ವವನ್ನು ಸೃಷ್ಟಿ ಮಾಡುತ್ತಾನೆ. ಅದರಿಂದ ವ್ಯಕ್ತಾವ್ಯಕ್ತವಾದ ಮನಸ್ಸನ್ನು ಸೃಷ್ಟಿಸುತ್ತಾನೆ. ಸೃಷ್ಟಿಯು ಯುಗಧರ್ಮಗಳು. ವ್ಯಾಸರಿಂತೆಂದರು, ತೇಜೋಮಯವಾಗಿರುವ ಬ್ರಹ್ಮವು ಎಲ್ಲಕ್ಕೂ ಬೀಜವು. ಆದ್ದರಿಂದಲೇ ಎಲ್ಲಾ ಜಗತ್ತೂ ಉಂಟಾಗಿದೆ. ಬ್ರಹ್ಮರೂಪವಾಗಿರುವ ಒಂದರಿಂದಲೇ ಸ್ಥಾವರ ಜಂಗಮಾತ್ಮಕ ದ್ವಿತವೂ ಉಂಟಾಗಿರುತ್ತದೆ. ತನ್ನ ಹಗಲಿನ ಪ್ರಾರಂಭದಲ್ಲಿ ಬ್ರಹ್ಮನು ಎಚ್ಚೆತ್ತು ಅವಿದ್ಯೆಯಿಂದ ಜಗತ್ತನ್ನು ಸೃಷ್ಟಿಸುವನು. ಎಲ್ಲಕ್ಕೂ ಮೊದಲು ಮಹತ್ತತ್ವವು, ಬಳಿಕ ವ್ಯಕ್ತಾವ್ಯಕ್ತರೂಪವಾಗಿ ಪ್ರಾರ್ಥನಾ ಸಂಶಯ ರೂಪವೃತ್ತಿಗಳುಳ್ಳ ಈ ಮನಸ್ಸು. ಎಲ್ಲವನ್ನೂ ಮುಸುಕಿಕೊಂಡು ದೂರಗಾಮಿಯಾಗಿ ಬಹುಪ್ರಕಾರವಾಗುವ ಶಕ್ತಿಯುಳ್ಳದ್ದು. ಇದು ಮರೀಚಿ, ಅಂಗಿರಸ್ಸು, ಅತ್ರಿ, ಪುಲಸ್ಯ, ಪುಲಹ, ಕ್ರತು, ವಸಿಷ್ಠ ಎಂಬ 7 ಮಾನಸ ಋಷಿಗಳನ್ನು ಸೃಷ್ಟಿಸಿರುತ್ತದೆ. ಸೃಷ್ಟಿ ಮಾಡಬೇಕೆಂಬ ಇಚ್ಛೆಯಿಂದ ಪ್ರೇರಿತವಾದ ಈ ಮನಸ್ಸೇ ಬಹುಪ್ರಕಾರವಾಗಿ ವಿಕಾರವಾಗುತ್ತದೆ. ಅದರಿಂದ ಆಕಾಶ ಉಂಟಾಗುತ್ತದೆ. ಅದಕ್ಕೆ ಶಬ್ದವೇ ಗುಣವು. ಆಕಾಶವು ವಿಕಾರವಾಗಲು ಅದರಿಂದ ಬಗೆಬಗೆಯ ವಾಸನೆಗಳುಳ್ಳ ಶುಚಿಯಾಗಿರುವ ಬಲಿಷ್ಠವಾದ ವಾಯುವು ಉಂಟಾಗುತ್ತದೆ. ವಿಕೃತವಾದ ಆ ವಾಯುವಿನಿಂದ ಥಳಗುಟ್ಟುವ ಜ್ಯೋತಿಯುಂಟಾಗುವುದು. ಅದು ಕಾಂತಿಯುಕ್ತವಾಗಿರುತ್ತದೆ. ಅದಕ್ಕೆ ಸ್ಪರ್ಶವೇ ಗುಣವು. ಆ ಜ್ಯೋತಿಯು ವಿಕಾರವಾಗಲು ಅದರಿಂದ ರಸಾತ್ಮಕವಾದ ಅಪ್ಪು ಉಂಟಾಗುವುದು. ಅಪ್ಪಿನಿಂದ ಗಂಧವುಳ್ಳ ಪೃಥ್ವಿಯು ಹುಟ್ಟುತ್ತದೆ. ಈ ರೀತಿ ಎಲ್ಲಾ ಭೂತಗಳ ಸೃಷ್ಟಿಯನ್ನು ಹೇಳಿದ್ದಾಯಿತು. ಹಿಂದಿನ ಒಂದೊಂದು ಭೂತದ ಗುಣಗಳು ಮುಂದಿನ ಭೂತದಲ್ಲಿ ಸೇರುವವು. ಅವುಗಳಲ್ಲಿ ಯಾವ ಭೂತವು ಯಾವ ರೂಪದಿಂದ ಎಷ್ಟೆಷ್ಟು ಕಾಲವಿರುವುದೋ ಅಲ್ಲಿಯವರೆಗೂ ಅಷ್ಟಷ್ಟು ಅದರದರ ಗುಣವೆನಿಸುತ್ತವೆ. ಅಪ್ಪಿನಲ್ಲಿ ವಾಸನೆಯನ್ನು ಕಂಡು ಯಾರಾದರೂ ದಡ್ಡತನದಿಂದ ಅದರದೇ ಎಂದರೂ ನಿಜವಾಗಿ ಅದು ಪೃಥ್ವಿಯ ಗುಣವೇ ಎಂದರಿಯಬೇಕು. ಅದೇ ಅಪ್ಪಿನಲ್ಲಿಯೂ ವಾಯುವಿನಲ್ಲಿಯೂ ಬಂದು ಸೇರಿಕೊಂಡಿರುತ್ತದೆ. ಈ ಸಪ್ತವಿಧವಾಗಿರುವ ಮಹದಾದಿಗಳು ನಾನಾ ವೀರ್ಯವುಳ್ಳವಾಗಿದ್ದರೂ ಒಂದೊಂದೇ ಸೃಷ್ಟಿಸಲಾರದೆ ಇರುವುದರಿಂದ ಎಲ್ಲವೂ ಒಟ್ಟುಗೂಡಿ ಒಂದರೊಡನೊಂದು ಸೇರಿಕೊಂಡು ಶರೀರವನ್ನು ಆಶ್ರಯಿಸಿಕೊಂಡದ್ದರಿಂದ ಪುರುಷನೆನಿಸುತ್ತದೆ. ಎಲ್ಲವೂ ಆಶ್ರಯಿಸಿಕೊಂಡಿರುವುದರಿಂದ ಇದು ಶರೀರವೆನಿಸಿರುತ್ತದೆ. ಇದು ಮೂರ್ತಿಮಂತವಾಗಿರುತ್ತದೆ. ಪಂಚಭೂತಗಳು, ಇಂದ್ರಿಯಗಳು, ಮನಸ್ಸು ಎಂದು 16 ತತ್ವಗಳ ಸೇರುವೆಯಿಂದಾಗಿರುತ್ತದೆ. ಅದನ್ನೇ ಸರ್ವಮಹಾಭೂತಗಳು ಕರ್ಮದೊಡನೆ ಪ್ರವೇಶಿಸಿರುತ್ತವೆ. ಸರ್ವಭೂತಗಳನ್ನು ಸೃಷ್ಟಿಸಲು ತಪಸ್ಸು ಮಾಡುವುದಕ್ಕಾಗಿ ಭೂತಗಳ ಆದಿಕರ್ತನಾದ ಬ್ರಹ್ಮನು ಸಮಷ್ಟಿ ಶರೀರದೊಳಗೆ ಇರುತ್ತಾನೆ. ಆತನನ್ನೇ ಪ್ರಜಾಪತಿ ಎನ್ನುತ್ತಾರೆ. ಆತನೇ ಸ್ಥಾವರ ಜಂಗಮ ಭೂತಗಳನ್ನು ಸೃಷ್ಟಿಸುತ್ತಾನೆ. ದೇವತೆಗಳು, ಋಷಿಗಳು, ಪಿತೃಗಳು, ಮಾನವರು, ಲೋಕಗಳು, ನದಿಗಳು, ಸಮುದ್ರಗಳು, ದಿಕ್ಕುಗಳು, ಬೆಟ್ಟಗಳು,
ವನಸ್ಪತಿಗಳು, ನರರು, ಕಿನ್ನರರು, ರಾಕ್ಷಸರು, ಪಕ್ಷಿಗಳು, ಪಶುಮೃಗಗಳು, ಉರಗಗಳು, ಅವ್ಯಯವ್ಯಯರೂಪವಾದ ಪದಾರ್ಥಗಳು, ಸ್ಥಾವರ ಜಂಗಮಗಳು ಇವೆಲ್ಲವನ್ನೂ ಆತನೇ ಸೃಷ್ಟಿಸುವನು. ಅವುಗಳಿಗೆ ಹಿಂದಿನ ಸೃಷ್ಟಿಯಲ್ಲಿ ಯಾವ ಯಾವ ಕರ್ಮಗಳಿದ್ದವೋ ಮತ್ತೆ ಮತ್ತೆ ಸೃಷ್ಟಿಯಾದ ಮೇಲೂ ಅವು ಆಯಾ ಕರ್ಮಗಳನ್ನೇ ಹೊಂದುವವು. ಹಿಂಸ್ರ ಪ್ರಾಣಿಗಳು, ಅಹಿಂಸ್ರ ಪ್ರಾಣಿಗಳು, ಮೃದುಕ್ರೂರ ಪ್ರಾಣಿಗಳು, ಧರ್ಮಾಧರ್ಮಗಳು, ಋತನೃತ ಇವೆಲ್ಲವೂ ಆಯಾ ಭಾವನೆಯಿಂದ ಭಾವಿತವಾಗಿ ಆಯಾ ಸ್ವಭಾವವನ್ನೇ ಹೊಂದುತ್ತವೆ. ಆದ್ದರಿಂದ ಆಯಾ ಸ್ವಭಾವವು ಆಯಾ ಪ್ರಾಣಿಗೆ ಒಗ್ಗುತ್ತದೆ. ಮಹಾಭೂತಗಳಲ್ಲಿಯೂ ಇಂದ್ರಿಯಾರ್ಥಗಳಲ್ಲಿಯೂ ದೇವತೆಗಳೇ ಮುಂತಾದವರ ಆಕೃತಿಗಳಲ್ಲಿಯೂ ನಾನಾತ್ವವನ್ನು ಪ್ರಾಣಿಗಳ ವಿನಿಯೋಗವನ್ನು ಆ ಪ್ರಜಾಪತಿಯೇ ಮಾಡುತ್ತಾನೆ. ಕೆಲವು ಜನರು ಪೌರುಷವೇ ಕರ್ಮಸಿದ್ಧಿಗೆ ಹೇತುವೆನ್ನುವರು. ಇನ್ನು ಕೆಲವರು ವಿಪ್ರರು ಅದೃಷ್ಟವೇ ಹೇತುವೆನ್ನುವರು. ಭೂತಚಿಂತಕರಾದವರು ಸ್ವಭಾವವೇ ಕಾರಣವೆನ್ನುವರು. ಈ ಮೂರೂ ಒಂದನ್ನು ಬಿಟ್ಟು ಒಂದಿಲ್ಲ, ಇವುಗಳನ್ನು ವಿವೇಚಿಸಿ ಬೇರ್ಪಡಿಸುವುದು ಸರಿಯಲ್ಲ ಎಂದು ಕೆಲವರು. ಕರ್ಮವಾದಿಗಳು ಇದು ಹೀಗೆ ಸರಿ ಎಂದಾಗಲಿ ಅಲ್ಲವೆಂದಾಗಲಿ, ಎರಡೂ ಸೇರಿರಬೇಕೆಂದಾಗಲಿ ಎರಡೂ ಅಲ್ಲವೆಂದಾಗಲಿ ನಿಶ್ಚಯಿಸಿ ಹೇಳುವುದಕ್ಕೆ ಆಗುವುದಿಲ್ಲ ಎನ್ನುತ್ತಿರುವರು. ಸತ್ಯದಲ್ಲಿಯೇ ನೆಲೆನಿಂತಿರುವ ಸಮದರ್ಶಿಗಳು ಬ್ರಹ್ಮವೇ ಕಾರಣವೆನ್ನುವರು. ತಪಸ್ಸೇ ಜೀವನಿಗೆ ನಿಶ್ರೇಯಸ ಕಾರಣವಾಗಿರುತ್ತದೆ. ಅದಕ್ಕೆ ಶಮವೂ ದಮವೂ ಮೂಲವು. ಆ ತಪಸ್ಸಿನಿಂದ ಯಾವ ಯಾವ ಕರ್ಮಗಳನ್ನು ಮನಸ್ಸಿನಲ್ಲಿ ಬೇಕೆನ್ನುತ್ತಾನೋ ಅವನ್ನೆಲ್ಲ ಪಡೆದುಕೊಳ್ಳುತ್ತಾನೆ. ತಪಸ್ಸಿನಿಂದ ಜಗತ್ತೆಲ್ಲವನ್ನೂ ಸೃಷ್ಟಿಸುವ ಪರಮಾರ್ಥವನ್ನು ಮನುಷ್ಯನು ಪಡೆದುಕೊಳ್ಳುತ್ತಾನೆ. ತಾನು ಅದೇ ಆಗಿ ಸರ್ವಭೂತಗಳಿಗೂ ಪ್ರಭುವಾಗುತ್ತಾನೆ. ಋಷಿಗಳ ತಪಸ್ಸಿನಿಂದ ಹಗಲು ಇರುಳು ವೇದಗಳನ್ನು ಅಧ್ಯಯನ ಮಾಡಿದರು. ಅನಾದ್ಯನಂತವಾದ ವೇದವಾಕ್ಕನ್ನು ತಪಶಕ್ತಿಯಿಂದಲೂ ಉಚ್ಚರಿಸಿದರು. ಋಷಿಗಳ ಹೆಸರುಗಳು, ವೇದಗಳಲ್ಲಿ ಹೇಳಿರುವ ಸೃಷ್ಟಿಗಳು, ಪ್ರಾಣಿಗಳ ನಾಮರೂಪ, ಅವುಗಳ ಕರ್ಮಗಳ ಪ್ರವೃತ್ತಿ ಇವೆಲ್ಲವನ್ನು ಈಶ್ವರನು ವೇದಶಬ್ದಗಳಿಂದಲೇ ಸೃಷ್ಟಿಸುತ್ತಿರುವನು. ಋಷಿಗಳ ನಾಮಗಳು ಸೃಷ್ಟಿಗಳಲ್ಲಿರುವ ಸೃಷ್ಟಿಗಳು. ರಾತ್ರಿಯ ಹಂತದಲ್ಲಿ ಹೊಸ ಸೃಷ್ಟಿಯು ಪ್ರಾರಂಭವಾಗಲು ಹುಟ್ಟಿಸುವ ಪದಾರ್ಥಗಳ ನಾಮಗಳನ್ನು ಆ ಬ್ರಹ್ಮನು ಗೊತ್ತುಪಡಿಸುವನು. ಬೇರೆ ಬೇರೆ ನಾಮಗಳು ತಪಸ್ಸು, ಕರ್ಮ, ಯಜ್ಞ ಇವೆಲ್ಲ ಲೌಕಿಕ ಸಿದ್ಧಿಗಳು. ಆತ್ಮನ ಸಿದ್ಧಿಯಾದರೂ 10 ಉಪಾಯಗಳಿಂದ ಆಗುವುದೆಂದು ವೇದಗಳಲ್ಲಿ ಹೇಳಿರುತ್ತದೆ. ವೇದಗಳಲ್ಲಿ ವೇದರಾಶಿಗಳ ಮೂಲಕ ಗಹನವಾದ ಬ್ರಹ್ಮವನ್ನು ಹೇಳಿದೆಯಷ್ಟೇ. ವೇದಾಂತಗಳಲ್ಲಿ ಸೃಷ್ಟರೂಪವಾಗಿ ಯಾವುದನ್ನು ಸ್ಪಷ್ಟವಾಗಿ ಹೇಳಿದೆಯೋ ಅದು ಸ್ವಾಧ್ಯಾಯ, ಗಾರ್ಹಸ್ಥ, ಸಂಧ್ಯಾವಂದನಾದಿ, ಕೃಚ್ಛಚಾಂದ್ರಾಯಣಾದಿ, ಪೂರ್ತಕರ್ಮ, ಯೋಗ, ದಾನ, ಗುರುಶುಶ್ರೂಷೆ, ಸಮಾಧಿ ಎಂಬ ಕ್ರಮಯೋಗದಿಂದ ಲಕ್ಷಿತವಾಗಿರುತ್ತದೆ. ಜೀವರಿಗೆ ದ್ವಂದ್ವಗಳಿಂದೊಡಗೂಡಿದ ಈ ಪೃಥಗ್ಭಾವವು ಕರ್ಮದಿಂದ ಆಗಿರುತ್ತದೆ. ಅದನ್ನು ಆತ್ಮಸಿದ್ಧಿಯ ವಿಜ್ಞಾನದಿಂದ ತೊಲಗಿಸಿಕೊಳ್ಳುತ್ತಾನೆ. ಪರಬ್ರಹ್ಮ, ಶಬ್ದಬ್ರಹ್ಮ ಎಂದು 2 ಬ್ರಹ್ಮಗಳನ್ನು ತಿಳಿದುಕೊಳ್ಳಬೇಕು. ಯಾವನು ಶಬ್ದಬ್ರಹ್ಮದಲ್ಲಿ ತೀರ್ಣನಾದರೆ ಪರಬ್ರಹ್ಮವನ್ನು ಪಡೆದುಕೊಳ್ಳುತ್ತಾನೆ. ಕ್ಷತ್ರಿಯರು ಹಿಂಸಾಪ್ರಧಾನವಾದ ಯಜ್ಞವುಳ್ಳವರು, ವೈಶ್ಯರು ಹವಿರ್ಯಜ್ಞವನ್ನು ಮಾಡುವರು, ಶೂದ್ರರು ಪರಿಚರ್ಯಯಜ್ಞದವರು, ಬ್ರಾಹ್ಮಣರು ತಪೋಯಜ್ಞದವರು. ಈ ಯಜ್ಞವಿಧಾನವು ತ್ರೇತಾಯುಗದಲ್ಲಿರುತ್ತದೆ, ಕೃತಯುಗದಲ್ಲಿರುವುದಿಲ್ಲ. ದ್ವಾಪರದಲ್ಲಿಯೂ ಕಲಿಯುಗದಲ್ಲಿಯೂ ಯಜ್ಞಗಳು ಕ್ಷೀಣವಾಗುವವು. ಕೃತಯುಗದಲ್ಲಿ ಋಕ್ಕುಗಳು, ಸಾಮಗಳು, ಯಜಸ್ಸುಗಳು, ಕಾಮೇಷ್ಟಿಗಳು ಇವೆಲ್ಲ ಭಿನ್ನವೆಂದು ತಿಳಿದು ಕೇವಲ ಜ್ಞಾನರೂಪ ತಪಸ್ಸಿನಲ್ಲಿಯೇ ಇದ್ದುಕೊಂಡಿರುವರು. ತ್ರೇತಾಯುಗದಲ್ಲಿ ಮಹಾಬಲಶಾಲಿಗಳಾದ ರಾಜರುಗಳು ಪ್ರಕಟರಾಗಿ ಸ್ಥಾವರ ಜಂಗಮಗಳನ್ನೆಲ್ಲ ನಿಯಮದಲ್ಲಿಟ್ಟಿರುವರು. ತ್ರೇತಾಯುಗದಲ್ಲಿ ವೇದ, ಯಜ್ಞ, ವರ್ಣಾಶ್ರಮಧರ್ಮಗಳು ವ್ಯವಸ್ಥಿತವಾಗಿದ್ದವು. ಆದರೆ ದ್ವಾಪರದಲ್ಲಿ ಆಯುಸ್ಸು ಕಡಿಮೆಯಾಗಿ ಇವುಗಳು ಕಡಿಮೆಯಾಗುವವು. ಕಲಿಯುಗದಲ್ಲಿ ವೇದಗಳು ಅಲ್ಲಲ್ಲಿ ಕಾಣುವವು, ಕಾಣದೆಯೂ ಹೋಗುವವು. ಅಧರ್ಮದಿಂದ ಪೀಡಿತವಾಗಿ ಯಜ್ಞಗಳು ಲೋಪವಾಗುವವು. ಕೃತಯುಗದಲ್ಲಿ ಧರ್ಮವು ಜಿತೇಂದ್ರಿಯರಾದ ತಪಸ್ವಿಗಳಾದ ಅಧ್ಯಯನಶೀಲರಾದ ಬ್ರಾಹ್ಮಣರಲ್ಲಿರುತ್ತದೆ. ಮಿಕ್ಕ ಯುಗಗಳಲ್ಲಿ ವೇದವಾದಗಳು ಸ್ವಧರ್ಮನಿಷ್ಠೆಯೂ ಕಡಿಮೆಯಾಗುವವು. ಮಳೆಗಾಲದಲ್ಲಿ ಮಳೆಯಾಗಲು ಸ್ಥಾವರ ಜಂಗಮಗಳು ಹೇಗೆ ಹೆಚ್ಚುವವೋ ಹಾಗೆಯೇ ಧರ್ಮಗಳು ಯುಗಯುಗಗಳಲ್ಲಿ ಹೆಚ್ಚುವವು ಕಡಿಮೆಯಾಗುವವು. ಹೇಗೆ ಋತುಗಳಲ್ಲಿ ಆಯಾ ಋತುವಿಗೆ ತಕ್ಕಂತೆ ಆಯಾ ಋತುಚಿಹ್ನೆಗಳೇ ಕಾಣಿಸಿಕೊಳ್ಳುವವೋ ಹಾಗೆಯೇ ಬ್ರಹ್ಮದ ಹಗಲು ರಾತ್ರಿಗಳಲ್ಲಿ ಇವುಗಳು ಮಾರ್ಪಡುತ್ತಿರುವವು. ಕಾಲಗಳು ಭಿನ್ನ ಭಿನ್ನವಾಗಿ ಅನಾತ್ಮವಂತವಾಗಿರುವವು ಎಂಬುದನ್ನು ನಿನಗೆ ಮೊದಲೇ ಹೇಳಿರುತ್ತೇನೆ. ಕಾಲವೇ ಪ್ರಾಣಿಗಳನ್ನು ಹಡೆಯುತ್ತದೆ, ಅದೇ ಅವುಗಳನ್ನು ಸಂಹರಿಸುತ್ತದೆ. ಕಾಲವೇ ಭೂತಗಳ ಉತ್ಪತ್ತಿಗೂ ಪ್ರಲಯಕ್ಕೂ ಕಾರಣವಾಗಿರುತ್ತದೆ. ಪ್ರಾಣಿಗಳು ಸ್ವಭಾವದಿಂದಲೇ ದ್ವಂದ್ವಯುಕ್ತವಾಗಿರುತ್ತವೆ. ಪುತ್ರನೇ, ಸೃಷ್ಟಿ, ಕಾಲ, ಕ್ರಿಯೆ, ವೇದ, ಕರ್ತೃ, ಕಾರ್ಯ, ಕ್ರಿಯಾಫಲ ಇವುಗಳನ್ನು ನೀನು ಕೇಳಿದಂತೆ ಹೇಳಿರುತ್ತೇನೆ. ಮಹಾಭಾರತ 10 ಶೀಘ್ರದಲ್ಲೇ ಬರಲಿದೆ.